ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಟೇಕ್ಸ್ ತಗೋತೀನಿ ಮರ ನಾನಂತೂ. ಸೊ ಈಗ ಮಸ್ತ್ ಹೇರ್ ವಾಶ್ ಎಲ್ಲ ಮಾಡ್ಕೊಂಡಿನಿ, ಸ್ನಾನ ಮಾಡ್ಕೊಂಡು ಬಂದು ರೀಲ್ ಶೂಟ್ ಮಾಡೋಣ ಅಂತಿದ್ದೀನಿ. ಭಾಳ ಬೇಸರ ಆಗ್ಬಿಟ್ಟಿತ್ತು, ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಇಲ್ಲ ಬೇಸರ ಮಾಡ್ಕೊಂಡ್ರೆ ಆಗೋದಿಲ್ಲ, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಮತ್ತು ನಂದು ವ್ಲಾಗ್ಸ್ ಹಾಕೋದು ಕೂಡ ಕಮ್ಮಿ ಆಗೈತಿ. ಇನ್ಮೇಲೆ ವ್ಲಾಗ್ಸ್ ಹಾಕೋದು ಕಮ್ಮಿ ಮಾಡಲ್ಲ. ಯೂಟ್ಯೂಬ್ನಾಗೂ ವ್ಲಾಗ್ಸ್ ಹಾಕ್ತೀನಿ, ಅದೇ ರೀತಿ ಇನ್ಸ್ಟಾಗ್ರಾಮ್ನಾಗೂ ವ್ಲಾಗ್ಸ್ ಹಾಕ್ತೀನಿ. ಇನ್ನೊಂದು ವಾರ ಸ್ವಲ್ಪ ಕಷ್ಟ ಆಗ್ಬೋದು, ಅದಾದ್ಮೇಲೆ ಸ್ವಲ್ಪ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಈಗ ರೆಡಿ ಆಗ್ಬೇಕು ನಾನು. ಆಸ್ ಯೂಶುವಲ್ ನಾನು ಸೀರೆ ಮೇಲೆನೆ ರೆಡಿ ಆಗೋದು. ಸೊ ಈಗ ಕೂಡ ಒಂದು ಸೀರೆ ಮೇಲೆನೆ ರೀಲ್ಸ್ ಮಾಡೋದು. ನಾನು ಈಗ ರೆಡಿ ಆಗ್ತೀನಿ. ನಾನು ಅದನ್ನ ಲೈಕ್ ಹೇರ್ಸ್ ಎಲ್ಲ ಭಾಳ ಇರಿಟೇಟ್ ಮಾಡತೈತಿ. ಸ್ವಲ್ಪ ಇದನ್ನ ಕ್ಲಿಪ್ ಹಾಕ್ಬಿಡ್ತೀನಿ ಇಲ್ಲಿ ಹೇರಿಗೆ. ಸೊ ಸಾಕಿಷ್ಟು. ಸ್ವಲ್ಪ ಹೇರ್ಸಿಗೆ ಕ್ಲಿಪ್ ಹಾಕಿದ್ರೆ ಕರೆಕ್ಟ್ ಕೂತ್ಕೊಳ್ಳುತ್ತಿಲ್ಲ ಅಂದ್ರೆ ಮುಖದ ಮೇಲೆಲ್ಲ ಹರಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಫ್ಯಾನ್ ಒಂದು ಹಚ್ಚಿನಿ, ಪಟಾಗಿ ರೆಡಿ ಆಗ್ತೀನಿ. ಅದಲ್ಲದೆ ನನ್ನ ಫೋನು ಸ್ವಲ್ಪ ಕತ್ಲಾದ್ರೆ ವರ್ಕ್ ಆಗಲ್ಲ, ಚಲೋ ವಿಡಿಯೋಸ್ ಶೂಟ್ ಮಾಡೋಕ್ಕಾಗಲ್ಲ ನನಗೆ. ಅದಕ್ಕೆ ಈಗಲೇ ಸ್ವಲ್ಪ ಮಧ್ಯಾಹ್ನ ಟೈಮ್ನಾಗ ಚಲೋ ವಿಡಿಯೋಸ್ ಬರ್ತಾವೆ ಬಿಸಿಲು ಇರುವಾಗ್ಲೇನೆ. ಈಗ ರೆಡಿ ಆಗ್ಬೇಕು ನಾನು ಸ್ವಲ್ಪ. ಆಸ್ ಯೂಶುವಲ್ ಜೆಲ್ ಹಚ್ತೀನಿ ನಾನು ಫೇಸಿಗೆ. ಫೇಸ್ ಜೆಲ್ ಒಂದು ಮಾಯಿಶ್ಚರೈಸರ್ ಹಚ್ತೀನಿ. ಇಷ್ಟೇ ತಗೊಳ್ತೀನಿ ನಾನು. ಭಾಳ ಟೈಮ್ ಆಯಿತು. ಸೊ ಇದು ಕನ್ಸಿಲರ್ ಯೂಸ್ ಮಾಡ್ತೀನಿ ನಾನು. ಕನ್ಸಿಲರ್ ವಿಡಿಯೋ ಮಾಡ್ತಾ ಮಾತಾಡೋದು ನಂಗೆ ಕಷ್ಟ ಆಗ್ತಾ ಇದೆ. ಸೊ ಮುಖಕ್ಕೆಲ್ಲ ಪೂರ್ತಿ ರೆಡಿ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇಷ್ಟು ಕನ್ಸಿಲರ್ ಹಾಕಿ ಇಲ್ಲೊಂದು ಸ್ವಲ್ಪ ಶೇಡ್ ಕೊಟ್ಟಿದ್ದೀನಿ. ಅದು ಬಿಟ್ಟು ಇನ್ನು ಫೌಂಡೇಶನ್ ಹಾಕಲ್ಲ, ಬಿಕಾಸ್ ನೋಡ್ರಿ ಇಲ್ಲಿ ಪಿಂಪಲ್ಸ್ ಆಗಕತ್ತಾವ ನನಗೆ. ಇನ್ನು ಫೌಂಡೇಶನ್ ಹಾಕಿ ಮತ್ತೇನ್ರ ಹೆಚ್ಚಿಗೆ ಆಗಿದ್ದಾವ ಅಂತೇಳಿ ಜಸ್ಟ್ ಒಂದು ನಾರ್ಮಲ್ ಪೌಡರ್ ಹಚ್ಕೊಂಡ್ಬಿಡ್ತೀನಿ ನಾನು. ನಾರ್ಮಲ್ ಪೌಡರ್ ಹಚ್ಕೊಂಡು ಐಲ್ನರ್ ಹಚ್ಕೋತೀನಿ. ಐಲ್ನರ್ ಹಚ್ಕೊಂಡು ರೆಡಿ ಆಗಿ ಮುಗಿದ್ಬಿಡ್ತೈತೆ ನಂದು ಅಷ್ಟೇ. ಫೈನಲಿ ನಾನಂತೂ ರೆಡಿ ಆದೆ. ಇಷ್ಟೇ, ಮೇಕಪ್ ಅಲ್ಲ ಇದು. ಜಸ್ಟ್ ಒಂದು ಪೌಡರ್ ಹಾಕಿದ್ದೀನಿ, ಮಾಯಿಶ್ಚರೈಸರು ಜೆಲ್ಲು ಮಾಯಿಶ್ಚರೈಸರ್ ಹಾಕಿ ಪೌಡರ್ ಹಾಕೊಂಡಿದ್ದೀನಿ, ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ, ಐಲ್ನರು, ಇಲ್ಲೊಂದು ಸ್ವಲ್ಪ ಏನು ಕನ್ಸಿಲರು ಮತ್ತೊಂದು ಸ್ವಲ್ಪ ಶೇಡ್ ಹಚ್ಚಿದ್ದೀನಿ. ಆಮೇಲೆ ಇಲ್ಲೊಂದು ಬೊಟ್ಟು. ಇಷ್ಟೇ ನಾನು ಮುಗಿತೀನು. ಜ್ಯುವೆಲ್ಲರಿ ಹಾಕೊಂಡ್ಬಿಟ್ರೆ, ಸ್ಯಾರಿ ಹಾಕೊಂಡ್ಬಿಟ್ರೆ ಇನ್ನು ರೀಲ್ಸ್ ಮಾಡಕ್ಕೆ ರೆಡಿ. ಸೊ ರೀಲ್ಸ್ ಮಾಡಲೇಬೇಕು. ಇನ್ನು ಭಾಳ ಅಂದ್ರೆ ಭಾಳ ಟೈಮ್ ಐತಿ. ಸೀರೆ ಉಡಕ್ಕೆ ಒಂದು ಟೈಮ್. ನನಗೆ ಆ್ಯಕ್ಚುಲಿ ಸೀರೆ ಉಡಕ್ಕೆ ಫಸ್ಟ್ ಆಫ್ ಆಲ್ ಬರೋದಿಲ್ಲ. ಹಂಗಂತೇಳಿ ಸೀರೆ ಉಟ್ಟಿರ್ತೀನಿ ಫಸ್ಟ್. ಇಲ್ಲಿ ಎಲ್ಲ ಸೆರಗೆಲ್ಲ ಪ್ಲೇಟ್ಸ್ ಮಾಡ್ಕೊಳ್ಳೋದು ನನಗೊಂದು ಚೂರು ಸರಿಯಾಗಿ ಬರಲ್ಲ. ಮ್ಯಾನೇಜ್ ಮಾಡ್ಕೊಂಡು ರೀಲ್ಸ್ ಮಾಡೋದು ನಾನು. ಮನೇಲಿ ಯಾರು ಹೆಲ್ಪಿಗಿದ್ರಂದ್ರೆ ಹೆಲ್ಪ್ ಮಾಡ್ತಾರೆ, ಯಾರು ಇಲ್ಲ ಅಂದ್ರೆ ಅದು ಹೆಂಗೆ ಆಗಿರ್ತೈತಿ ರೀಲ್ಸ್ ಒಳಗೆ. ರಿಯಲಿ ನಂಗೆ ಸ್ಯಾರಿ ಅಂತೂ ಮ್ಯಾನೇಜ್ ಮಾಡಕ್ಕೆ ಬರೋದು ಇಲ್ಲ, ಉಡ್ಕೊಳಕ್ಕೆ ಬರೋದು ಇಲ್ಲ ಫಸ್ಟ್ ಆಫ್ ಆಲ್. ಸೊ ಪೂರ್ತಿ ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ರೆಡಿ ಆಗಿಲ್ಲ ಅಂತ. ಹಾಯ್ ಎಲ್ರಿಗೂ. ಸೊ ರೀಲ್ ಶೂಟ್ ಕೂಡ ಆಯ್ತು. ನಾನು ಹಿಂಗೆ ರೆಡಿ ಆಗಿದ್ದೆ. ಇದೇ ಕಾಸ್ಟ್ಯೂಮು, ಇದು ಹಾಕೊಂಡ್ಬಿಟ್ಟಿನಿ. ನೋವು ಬರಕತ್ಬಿಟ್ಟೈತೆ ಮೂಗಿಗೆ, ತೆಗೆದಾಗ್ತಾ ಇಲ್ಲ. ಇದು ಕಿವಿಯೋನ, ಇದು ಕಿವಿಯೋನ, ಇದೊಂದು ಇಲ್ಲಿ ತ್ರಾಸ ಆಗುತ್ತೆ. ಯಾರಿಗೂ ಹೇಳೋಕೆ ಹೋಗಲ್ಲ, ಕಾಣೋದು ಇಲ್ಲ. ಅದು ರೀಲ್ಸಲ್ಲಿ ಅಷ್ಟೇ ನಗೋದು ಎಲ್ಲ ಇದು ಮಾಡೋದು. ಸೊ ಚೆನ್ನಾಗೈತಲ್ಲ ಈ ಸೀರೆ. ಅದಲ್ಲದೆ ನಂಗೆ ರೀಲ್ ಶೂಟ್ ಮಾಡೋಕೆ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇದೇ ಫೋನಲ್ಲೇ ನಾನು ವ್ಲಾಗ್ ಮಾಡಬೇಕು. ಇದೇ ಫೋನ್ ಒಳಗಡೆನೆ ರೀಲ್ಸ್ ಮಾಡ್ಬೇಕಂದಾಗ ಲಾಗ್ ಆಗಲಿಲ್ಲ. ಸೊ ಅದಕ್ಕೆ ರೀಲ್ ಮುಗೀತು. ಈಗ 5 ಗಂಟೆ ಆಯ್ತು. ಬರೀ 3 ತಾಸು 4 ತಾಸ್ದಾಗ ನಾನು ಎಷ್ಟು ರೀಲ್ಸ್ ಮಾಡ್ತೀನಿ ಅಂದ್ರೆ 5-6 ಮಾಡಿಟ್ಕೊಂಡ್ಬಿಡ್ತೀನಿ. ವಾರ ಪೂರ್ತಿ ಅದನ್ನೇ ಹಾಕ್ತಾ ಇರ್ತೀನಿ. ಸ್ವಲ್ಪ ನಿಶ್ಚಿಂತೆ ಇರ್ಬೋದು. ಹೊರಗಂತೂ ಹುಡುಗರು ಕಿಟಿಕಿಟಿ ಮಾಡತ್ತಾವ. ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಕೇಳುತ್ತೋ ಇಲ್ಲೋ ಮೈಕ್ ಯೂಸ್ ಮಾಡಿದ್ರು, ಯಾಕಂದ್ರೆ ಹುಡುಗರು ಅಷ್ಟು ಕಿರ್ಚಾಡಕತ್ತಾವು. ಇದು ಫುಲ್ ಎಲ್ಲ ತೆಗೆದ್ಬಿಡ್ತೀನಿ ನಾನು. ಹಂಗಂತೂ ಆಗ್ತಾ ಇಲ್ಲ, ಹೆವಿ ಆಗಿಬಿಟ್ಟೈತಿ. ಸಾಕಾಗಿಬಿಡುತ್ತಪ್ಪ ರೀಲ್ಸ್ ಮಾಡೋಕೆ.
ಈಗ ಕಿವ್ಯಾನ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣತ್ತಲ್ಲ. ದೇವ್ರ ಬಾಬಾ ಇದು ಹಾಕೊಳ್ಳೋವಾಗ ಒಂದು ಚಂದ ಕಾಣುತ್ತೆ ಅಂತೇಳಿ ಹಾಕೊಳ್ಳೋದು ತೆಗಿಯಾಗ್ತಾ ಇಲ್ಲ ಇಡಾಗ. ಓ ನಾನು ತೆಗೆದು ನೋಡ್ಕೋತ ಹಾಲು ಉಕ್ಕಿಸ್ಬಿಟ್ರು ಪುಣ್ಯಕ್ಕೆ ನಾನೇ. ಇದು ಸ್ವಲ್ಪ ತಲೆ ಕಟ್ಟಮ್ಮ, ಹೇರ್ಸ್ ಕಟ್ಟಿಸ್ಕೊಳ್ತೀನಿ ಇಲ್ಲಿ ವೇಟ್ ಮಾಡಿ. ಓಕೆ ವ್ಲಾಗ್ ಮಾಡ್ತೀನಿ ಅಂದ್ರೆ ನಮ್ಮ ಮನೇಲೆಲ್ಲ ಕಿರಿಕಿರಿ ಮಾಡ್ತಾ ಇರ್ತಾರೆ, ಆ ಕಡೆ ಓಡಾಡೋದು. ನಾವು ವ್ಲಾಗ್ ಮಾಡ್ತೀನಿ ಅನ್ನೋ ಟೈಮ್ನಾಗ ಕೆಲ್ಸ ಬಂದ್ಬಿಟ್ಟಿರ್ತಾವ ನಮ್ಮ ಮನ್ಯಾಗ ಎಲ್ರಿಗೂ. ನೋಡ್ರಿ ಆ ಕಡೆ ಓಡಾಡ್ತಾನೆ ಇರ್ತಾರೆ ಪ್ರತಿಯೊಬ್ರು. ಇದನ್ನಂತೂ ತೆಗಿಯಕ್ ಆಗ್ತಾ ಇಲ್ಲ, ನನಗೆ ಅದೇ ಕಷ್ಟ ಆಗತೈತಿ ಈಗ. ಯಪ್ಪ ಯಾಕಾದ್ರೂ ಹಾಕೊಂಡೇನೋ ಅನ್ನಿಸ್ತದೆ, ರಿಯಲಿ ಪೇನ್ ಬರತೈತಿ. ವೇಟ್ ತೆಗಿತೀನಿ, ಎರಡು ಕೈ ಯೂಸ್ ಮಾಡ್ತೀನಿ. ಬಾ ದೇವ್ರೇ, ಫೈನಲಿ ತೆಗೆದೆ. ಮೂಗ ನೋವು ಬಂದ್ಬಿಡ್ತು ನನಗ್ರೆ. ನೋಡಕ್ ಇಷ್ಟ ಚೆನ್ನಾಗೈತಿ, ಬಟ್ ಯಾರ ಸ್ಟ್ರೈಟ್ ಮೂಗಿರ್ತೈತಲ್ಲ, ಹಿಂಗ ಉದ್ದಗ ಮೂಗಿರ್ತೈತಲ್ಲ, ನೆಟ್ಟಗ ಮೂಗ, ಅವ್ರ ಮೂಗಿಗಂತೂ ಚೆನ್ನಾಗಿ ಕಾಣುತ್ತೆ. ನಾನು ಹಾಕಿದ್ದೆ, ನನಗೆ ಚೆನ್ನಾಗಿ ಕಂಡೈತೆ ಇಲ್ಲ ಅಂತ ಹೇಳಿ ವಿಡಿಯೋ ನೋಡಿ ಕಮೆಂಟ್ ಮಾಡ್ಬೇಕು ನೀವೇ. ಸೊ ಸೀರೆ ಎಲ್ಲ ಫ್ರೆಶ್ ಅಪ್ ಆಗ್ತೀನಿ, ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಲಾಗ್ನಲ್ಲಿ ಮಾತಾಡ್ತೀನಿ. ನಂಗಂತೂ ಸಿಕ್ಕಾಪಟ್ಟೆ ಹಸಿವಾಗೈತೆ. ಮುಂಜಾನೆ ಉಪ್ಪಿಟ್ಟು ತಿಂದಕ್ಕೆ ನಾನು ಇನ್ನೂ ತನ ಏನೂ ತಿಂದಿಲ್ಲ. ಬಾ ದೇವ್ರೆ, ಮಧ್ಯಾಹ್ನ ಮೇಲೆಯಿಂದ ಇದೇ ಆಗೈತೆ ನನಗೆ. ಮಧ್ಯಾಹ್ನ ಮೇಲೆಯಿಂದ ಒಂದಿಷ್ಟೊನು ಬಟ್ಟೆಗಳಿದ್ದು, ಆ ಅರ್ಬಿ ಎಲ್ಲ ತೊಳೆದು ಒಣ ಹಾಕಿ ಮತ್ತು ನಾ ರೆಡಿ ಆಗ್ಬೇಕಲ್ಲ. ಸೀರೆಗಿರಿ ಉಟ್ಕೊಳಕ್ ಮೊದಲೇ ಬರಲ್ಲ ನನಗೆ. ನೋಡಿ ಹೆಂಗೆಂಗೂ ಉಟ್ಕೊಂಡಿರ್ತೀನಿ ಸೀರೆ ನಾನು. ಸೊ ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ಒಂದ್ ಸ್ವಲ್ಪ ಸಮಾಧಾನ ಅನ್ನಿಸ್ತಾ. ಸೀರೆ, ಆ ಕಿವ್ಯಾನ್ ದೊಡ್ಡ ಆ ಮೂಗಿಗೆ ಹಾಕೊಂಡಿದ್ನಲ್ಲ, ಇಷ್ಟು ಬ್ಯಾನಿ ಬರತ್ತಿತ್ಯಪ್ಪ, ಎದುಗ್ರೆ ಹಾಕೊಂಡು ರೀಲ್ಸ್ ಮಾಡಿದೆ ಅಂತ ಅನ್ನಿಸ್ತೆ. ಸೆಕೆಂಡ್ ಟೈಮ್ ನಾನು ಯೂಸ್ ಮಾಡಿದ್ದೆ. ಫಸ್ಟ್ ಟೈಮ್ ನನ್ನ ಕಾಲೇಜ್ ಫಂಕ್ಷನ್ ಇದ್ದಾಗ ಅವಾಗ ಅದನ್ನ ಯೂಸ್ ಮಾಡಿದ್ದೆ ನಾನು. ಅದು ಮುಗಿದ್ ರಿಂಗ್. ಈಗ ಸೆಕೆಂಡ್ ಟೈಮು ಇಷ್ಟು ಬ್ಯಾನಿ ಬಂತು ನನಗೆ. ಈಗ ಸ್ವಲ್ಪ ಸಾಂಬಾರು ಮಾಡ್ಬೇಕು. ನೈಟ್ ಆಗೈತಿ, 8-9 ಗಂಟೆ ಆಗೈತಿ. ಬೇಳೆ ಸಾರು ಮಾಡತ್ತೀವಿ. ಸ್ವಲ್ಪ ತರಕಾರಿ ಗಿರ್ಕಾಯಿ ಹಾಕಿ ಚಲೋಗ ಸೊ ಅಡುಗೆ ಮಾಡಬೇಕು. ಇನ್ನೊಂದು ಏನಂತಂದ್ರೆ 250 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬರ್ಸ್ ಇದ್ರು 237 ಇತ್ತು. 237 ಸಬ್ಸ್ಕ್ರೈಬರ್ಸ್ ಇದ್ರು. ಈಗ ಒಂದು 10-12 ಜನ ಇನ್ಕ್ರೀಸ್ ಆಗಿರೋದ್ರಿಂದ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಇದೇ ರೀತಿ ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಕೂತ್ಕೊಂಡು ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಲೈಕು ನನಗೆ ಪ್ರತಿಯೊಂದು ಬೇಕಾಗಿರುತ್ತೆ.